ಸೂಪರ್ ಕಿಂಗ್ಸ್ ಪ್ಲೇ ಆಫ್ ಹಾದಿಗೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮುಳ್ಳಾಗಿದೆ. ಆಕಾಶ್ ಸಿಂಗ್ ಬೌಲಿಂಗ್ ಹಾಗೆ ಮಿಚ್ ಮಾರ್ಷ್ ಅವರ ಬ್ಯಾಟಿಂಗ್ ಮುಂದೆ ಸಿಎಸ್ಕೆ ಬಳಿ ಉತ್ತರವೇ ಇರಲಿಲ್ಲ. ಮಾಡು ಇಲ್ಲವೇ ಮಡಿ ಮ್ಯಾಚ್ ಅಲ್ಲಿ ಚೆನ್ನೈ ಎಲ್ಲಿಯೂ ಕೂಡ ಫೈಟ್ ಕೂಡ ಕೊಡಲಿಲ್ಲ. ಈ ಸೋಲಿನ ಬಳಿಕ ಚೆನ್ನೈ ತಂಡದ ಪ್ಲೇ ಆಫ್ ಹಾದಿ ಕಗ್ಗಂಟಾಗಿದೆ. ಕ್ರೂಷಿಯಲ್ ಸ್ಟೇಜ್ ಅಲ್ಲಿರುವಂತಹ ಚೆನ್ನೈಗೆ ಈಗ ಬೆಂಗಳೂರೇ ದಾರಿ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಕನಾಥ್ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ ಅಲ್ಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಚೆನ್ನೈ ಓಪನರ್ಸ್ ಕಡೆಯಿಂದ ರನ್ಸ್ ಬರಲಿಲ್ಲ. ಸಂಜು ಸ್ಯಾಮ್ಸನ್ ಹಾಗೆ ಋತುರಾಜ್ ಗಾಯಕ್ವಾಡ್ ಬೇಗನೆ ಔಟ್ ಆಗ್ತಾರೆ. ಔಟ್ ಆದ್ರ ಜೊತೆಗೆ ಅವರ ಸ್ಲೋ ಇನ್ನಿಂಗ್ಸ್ ಕೂಡ ಎಫೆಕ್ಟ್ ಆಯಿತು. ಹೀಗಿದ್ರು ಕಾರ್ತಿಕ್ ಶರ್ಮಾ ಒಳ್ಳೆಯ ಆಟ ಆಡಿದ್ರು, 71 ರನ್ಗಳನ್ನ ಹೊಡೆದ್ರು. ಆದರೆ ಲಕ್ನೋ ಬೌಲರ್ ಆಕಾಶ್ ಸಿಂಗ್ ಮುಂದೆ ಉಳಿದವರ ಆಟ ಕೂಡ ನಡೀಲೇ ಇಲ್ಲ. ಟಾಪ್ 3 ವಿಕೆಟ್ ಅನ್ನ ಕಿತ್ತು ಚೀಟಿ ಸೆಲೆಬ್ರೇಷನ್ ಮಾಡಿದ್ದು ವಿಶೇಷವಾಗಿತ್ತು ಆಕಾಶ್. ಹೀಗಾಗಿ ಚೆನ್ನೈ ಕಡೆಯಿಂದ 187 ರನ್ಗಳಷ್ಟೇ ಬಂತು ಫಸ್ಟ್ ಇನ್ನಿಂಗ್ಸ್ ನಲ್ಲಿ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ ಪರ ಮಿಚ್ ಮಾರ್ಷ್ ಸುನಾಮಿಯನ್ನೇ ಎಬ್ಬಿಸಿದ್ರು. 38 ಬಾಲಲ್ಲೇ 90 ರನ್. ಜೋಸ್ ಇಂಗ್ಲಿಷ್ ಜೊತೆ ಸೇರಿ 135 ರನ್ಗಳ ಪಾರ್ಟ್ನರ್ಶಿಪ್. ಸೊ ಅಲ್ಲಿಗಾಗಲೇ ಲಕ್ನೋ ತಂಡ ಅರ್ಧ ಮ್ಯಾಚ್ ಗೆದ್ದಾಗಿತ್ತು. ಆಮೇಲೆ ನಿಕೋಲಸ್ ಪೂರನ್ 37 ರನ್ಗಳನ್ನ ಹೊಡೆದು ಮ್ಯಾಚ್ ಫಿನಿಶ್ ಮಾಡಿದ್ರು. 16.4 ಓವರ್ಗಳಲ್ಲಿ ಲಕ್ನೋ ತಂಡ ಗೆದ್ದಾಗಿತ್ತು. ಸೊ ಈ ಸೋಲಿನ ಬಳಿಕ ಚೆನ್ನೈ ಪ್ಲೇ ಆಫ್ ಹಾದಿ ಮತ್ತಷ್ಟು ಕಗ್ಗಂಟಾಗಿದೆ. ಪ್ಲೇ ಆಫ್ ಜರ್ನಿ ಅವರದ್ದು ಈಗ ಬೆಂಗಳೂರು ಕೈಯಲ್ಲಿದೆ. ಸೊ ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಸೋತ ಬಳಿಕ ನೆಟ್ ರನ್ ರೇಟ್ ನಲ್ಲಿ ತೀರಾ ಕಡಿಮೆಯಾಗಿ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಜಾರಿರುವಂತದ್ದು. ಪ್ರಸ್ತುತ ಚೆನ್ನೈ ತಂಡ ಈವರೆಗೂ ಅಂದ್ರೆ ಲಕ್ನೋ ವಿರುದ್ಧದ ಮ್ಯಾಚ್ ವರೆಗೂ ಕೂಡ 12 ಪಂದ್ಯಗಳನ್ನಾಡಿ ಅದರಲ್ಲಿ 6ರಲ್ಲಿ ಗೆದ್ರೆ 6ರಲ್ಲಿ ಸೋಲನ್ನ ಕಂಡಿರುವಂತದ್ದು. ಒಟ್ಟು 12 ಅಂಕಗಳಿದೆ. ಜೊತೆಗೆ ನೆಟ್ ರನ್ ರೇಟ್ ಪ್ಲಸ್ 0.027 ರನ್ ರೇಟ್ ಇದೆ. ಸೊ ಇನ್ನೊಂದು ಮ್ಯಾಚ್ ಅಥವಾ ಇನ್ನೇನು ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಕೂಡ ಅದು ಮೈನಸ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ನೆಟ್ ರನ್ ರೇಟ್ ತೀರಾ ಕಳಪೆಯಾಗಿರುವಂಥದ್ದು ಪ್ರಸ್ತುತ. ಸೊ ಉಳಿದ 2 ಪಂದ್ಯಗಳನ್ನ ಗೆದ್ರೆ ಮಾತ್ರ 16 ಅಂಕ ಆಗುವಂಥದ್ದು. ಸೊ ಇಲ್ಲಿ ಚೆನ್ನೈ ಲೆಕ್ಕಾಚಾರ ಏನಿದ್ರು ಅಂಕಗಳ ಮೇಲೆ ಹೋಗಬೇಕಾಗುತ್ತೆ. ಯಾಕಂದ್ರೆ ನೆಟ್ ರನ್ ರೇಟ್ ಅವ್ರದ್ದು ಚೆನ್ನಾಗಿಲ್ಲ. ಸೊ ಪ್ಲೇ ಆಫ್ ಕನಸು ಇದೆ. ಆದ್ರೆ ಹೈದರಾಬಾದ್ ಮತ್ತು ಗುಜರಾತ್ ವಿರುದ್ಧ ಗೆದ್ರೂ ಕೂಡ RCBಯ ಗೆಲುವಿಗಾಗಿ ಅವರು ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಚೆನ್ನೈ ತಂಡಕ್ಕೆ ಮುಂದಿನ ಪಂದ್ಯಗಳು ಹೈದರಾಬಾದ್ ಹಾಗೆ ಗುಜರಾತ್ ತಂಡಗಳು. ಇವರು ಟಾಪ್ 4 ರೇಸ್ ನಲ್ಲಿರುವಂತ ಟಫ್ ಕಾಂಪಿಟೇಟರ್ಸ್. ಸೊ ಇವರ ವಿರುದ್ಧ ಗೆಲ್ಲಬೇಕು. ಗೆದ್ರೆ ಮಾತ್ರ RCB ಜೊತೆಗೆ ಪ್ಲೇ ಆಫ್ಗೆ ಬರೋಕೆ ಚೆನ್ನೈಗೆ ಚಾನ್ಸ್ ಇದೆ. ಇಲ್ಲಿ ಚೆನ್ನೈ ತಾನು ಗೆಲ್ಲೋದ್ರ ಜೊತೆಗೆ ಬೆಂಗಳೂರು ತಂಡನು ಗೆಲ್ಲಪ್ಪ ಅಂತೇಳಿ ಪ್ರಾರ್ಥನೆ ಮಾಡುವಂತ ಪೊಸಿಷನ್ ಇರುವಂತದ್ದು. ಯಾಕಂದ್ರೆ ಪಂಜಾಬ್ ಮತ್ತು ಹೈದರಾಬಾದ್ ಮುಂದಿನ ಪಂದ್ಯಗಳನ್ನ ಗೆದ್ರೆ 17 ಹಾಗೆ 18 ಅಂಕ ಆಗುತ್ತೆ. ಸೊ ಇಲ್ಲಿ ಪಂಜಾಬ್ ಹಾಗೆ ಹೈದರಾಬಾದ್ ತಂಡಗಳಿಗೆ 2 ಪಂದ್ಯಗಳು ಬಾಕಿ ಇವೆ. ಸೊ ಮುಂದಿನ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ 17 ಹಾಗೆ 18 ಅಂಕಗಳಾಗುತ್ತೆ. ಸೊ ಚೆನ್ನೈ ಮುಂದಿನ ಪಂದ್ಯ ಗೆದ್ರು ಕೂಡ 16 ಅಷ್ಟೇ ಆಗೋದು. ಸೊ ಬೆಂಗಳೂರು ಇವರಿಬ್ಬರ ವಿರುದ್ಧ ಗೆದ್ರೆ ಹೈದರಾಬಾದ್ ವಿರುದ್ಧ ಚೆನ್ನೈ ಗೆಲ್ಲಲೇಬೇಕು. ಸೊ ಇಲ್ಲಿ ಗುಜರಾತ್ ಹಾಗೆ ಹೈದರಾಬಾದ್ ವಿರುದ್ಧ ಚೆನ್ನೈ ಮುಂದಿನ ಪಂದ್ಯಗಳಿರೋದು. ಸೊ ಬೆಂಗಳೂರು ನೆಕ್ಸ್ಟ್ ಪಂಜಾಬ್ ಹಾಗೆ ಹೈದರಾಬಾದ್ ವಿರುದ್ಧ ಮ್ಯಾಚ್ ಅನ್ನ ಆಡುತ್ತೆ. ಬೆಂಗಳೂರು ತಂಡ ಪಂಜಾಬ್ ವಿರುದ್ಧನೂ ಗೆಲ್ಲಬೇಕು, ಜೊತೆಗೆ ಹೈದರಾಬಾದ್ ವಿರುದ್ಧನೂ ಗೆಲ್ಲಬೇಕು. ಆಗ ಚೆನ್ನೈ ತಂಡ ಹೈದರಾಬಾದ್ ವಿರುದ್ಧ ಗೆದ್ರೆ ಹೈದರಾಬಾದ್ ತಂಡದ ಅಂಕ 14ಕ್ಕೆ ಸೀಮಿತವಾಗಲಿದೆ. ಆಗ ಚೆನ್ನೈ ತಂಡ 16 ಅಂಕಗಳನ್ನ ಗಳಿಸುತ್ತೆ. ಜೊತೆಗೆ ಪಂಜಾಬ್ ಕೊನೆಯ ಪಂದ್ಯದಲ್ಲಿ ಗೆದ್ರೂ ಕೂಡ ಅವ್ರದ್ದು ಟೋಟಲ್ ಆಗಿ 15 ಅಂಕ ಅಷ್ಟೇ ಆಗೋದು. ಸೊ ಇಲ್ಲಿ ಹೈದರಾಬಾದ್ 14 ಅಂಕಕ್ಕೆ ಸೀಮಿತವಾಗುತ್ತೆ, ಪಂಜಾಬ್ ಕೊನೆಯಲ್ಲಿ ಗೆದ್ರು 15 ಅಂಕಕ್ಕೆ ಸೀಮಿತವಾಗುತ್ತೆ. ಸೊ ಇಲ್ಲಿ RCB ಮುಂದಿನ 2 ಪಂದ್ಯಗಳನ್ನ ಗೆದ್ದು ಚೆನ್ನೈ ಮುಂದಿನ 2 ಪಂದ್ಯಗಳನ್ನ ಗೆದ್ಕೊಂಡ್ರೆ ಟೋಟಲ್ ಅವ್ರದ್ದು 16 ಅಂಕ ಆಗುತ್ತೆ. ಆಗ ಬೆಂಗಳೂರು ಗುಜರಾತ್ ಹಾಗೆ ಪಕ್ಕಾ ಪ್ಲೇ ಆಫ್ ಹೋಗೋದು ಕನ್ಫರ್ಮ್ ಆಗುತ್ತೆ. ಸೊ ರಾಜಸ್ಥಾನ ಜೊತೆ 4ನೇ ಸ್ಥಾನವಾಗಿ ಪ್ಲೇ ಆಫ್ಗೆ ಚೆನ್ನೈ ಲಕ್ ಈಗಿದೆ. ಸೊ ಹೀಗೆ ಚೆನ್ನೈ ಅದೃಷ್ಟದ ಮೂಲಕ ಹೋಗಬೇಕಾಗುತ್ತೆ. ಜೊತೆಗೆ ಇಲ್ಲಿ ತಾನು ಗೆಲ್ಲೋದ್ರ ಜೊತೆಗೆ ಬೆಂಗಳೂರು ಗೆಲುವಿನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ RCB ಮುಂದಿನ 2 ಪಂದ್ಯಗಳನ್ನ ಗೆದ್ದೇ ಇದ್ರು ಕೂಡ ಪ್ಲೇ ಆಫ್ ಅವರಿಗೆ ಕನ್ಫರ್ಮ್ ಇದೆ. ಸೊ ಅವ್ರದ್ದು ಟಾಪ್ 1 ಟಾಪ್ 2 ಟಾರ್ಗೆಟ್ ಇರೋದ್ರಿಂದ ಸೊ ಆ ಸ್ಲಾಟ್ ಬೆಂಗಳೂರಿಗಂತೂ ಪಕ್ಕಾ ಫಿಕ್ಸ್ ಆಗುತ್ತೆ. ಬೆಂಗಳೂರು ಹಾಗೆ ಗುಜರಾತ್ ತಂಡಕ್ಕೆ ಹೆಚ್ಚಿನ ಅವಕಾಶ ಇರುವಂಥದ್ದು. ಹೀಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈಗ ತಾವು ಗೆಲ್ಲೋದು ಅಷ್ಟೇ ಅಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಮುಂದಿನ 2 ಪಂದ್ಯಗಳಲ್ಲಿ ಗೆಲ್ಲಲಿ ಅಂತ ಬೇಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಅಲ್ಲಿಗೆ ಚೆನ್ನೈ ಮುಂದಿನ ಭವಿಷ್ಯ RCB ಕೈಯಲ್ಲಿದೆ. ಪಂಜಾಬ್ ವಿರುದ್ಧ ಬೆಂಗಳೂರು ಭಾನುವಾರ ಗೆದ್ರೆ RCBಗೆ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಜೊತೆಗೆ ಚೆನ್ನೈಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ. ಆದ್ರೆ ಈ ಹಾವು ಏಣಿ ಆಟದಲ್ಲಿ ಕೆಲವರದ್ದು ಡೈರೆಕ್ಟ್ ಹಾದಿ ಇದ್ರೆ ಇನ್ನು ಕೆಲವರದ್ದು ಅದೃಷ್ಟದ ಆಟವೂ ಆಗಲಿದೆ. ನಮಸ್ಕಾರ.